ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಅಂಜೂರ ಒಂದೊಂದೇ ದೊಡ್ಡದಾಗ್ತಾ ಇದೆ. ಇನ್ನೂ ಚಿಕ್ಕ ಚಿಕ್ಕದೆಲ್ಲ ಬರ್ತಾ ಇದೆ. ಮೊನ್ನೆ 2 ದಿನದಿಂದ ಬಿಸಿಲಿಲ್ಲ, ಮೋಡ ವಾತಾವರಣ ಇದೆ ಜಾಸ್ತಿ ಹೆಚ್ಚಾಗಿ. ಆವಾಗವಾಗ ಜಿಟಿ ಜಿಟಿ ಮಳೆ ಬರುತ್ತೆ, ಆ ರೀತಿಯಾಗಿದೆ. ಹಾಗೆ ಇಲ್ಲಿ ಬುಷ್ ಅಲಸಂದೆಗೆ ನೋಡಿ ಒಂದು ಹೂ ಬಿಟ್ಟಿದೆ. ಇದು ತುಂಬ ಬಳ್ಳಿ ಥರ ದೊಡ್ಡದಾಗಿ ಬೆಳ್ಕೊಳಲ್ಲ, ಚಿಕ್ಕದಾಗೇ ಇರುತ್ತೆ, ಅದರಲ್ಲೇ ಕಾಯಿ ಬಿಡುತ್ತೆ. ಹಾಗೆ ಇವತ್ತು ಈ ನೀರಲ್ಲಿರೋ ಗಿಡಗಳನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹಬ್ಬದ ಗದ್ದಲದಲ್ಲಿ ಮಾಡಿರಲಿಲ್ಲ, ಇವತ್ತು ಇದಿಷ್ಟು ಮಾಡ್ಕೋತೀನಿ. ನೀರು ಕೂಡ ಬಂದಿದೆ, ಹಾಗೆ ಅದಕ್ಕೋಸ್ಕರ ಒಂದೇ ಸರಿಗೆ ಮಾಡ್ಕೊಂಬಿಡೋಣ ಅಂತ. ಇದಿಷ್ಟು ನೀರನ್ನು ತೆಗೆದುಬಿಟ್ಟು ಈ ಟಬ್ ಏನಿದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದರಲ್ಲಿ ಆ ಗಿಡನ ಇಟ್ಬಿಟ್ಟು ನೀರನ್ನು ಹಾಕ್ತೀನಿ. ಇದರಲ್ಲಿ ಒಂದು ಪಾಟ್ ಇದೆ, ಅದರಲ್ಲೊಂದು ಪಾಟ್ ಇದೆ ಒಳಗಡೆ, ಅದನ್ನು ಆ ರೀತಿಯಾಗಿ ತಕ್ಕೋತೀನಿ. ಈಗ ಆಲ್ರೆಡಿ 1-2 ಸಾರಿ ತೋರಿಸಿದ್ದೀನಿ, ಮತ್ತೆ ಇವತ್ತು ತೋರ್ಸೋಕ್ಕೆ ಹೋಗಲ್ಲ, ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನೀರನ್ನು ಮಾತ್ರ ಚೇಂಜ್ ಮಾಡ್ತೀನಿ. ಹಾಗೆ ಇದರಲ್ಲಿ ಮಣ್ಣಿದೆ, ಆಮೇಲೆ ಅದರಲ್ಲೂ ಕೂಡ ಮಣ್ಣು ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಅದನ್ನು ಏನು ಮಾಡ್ತೀನಿ, ನೀರನ್ನು ತೆಗೆದುಬಿಟ್ಟು ಮತ್ತೆ ನೀರು ಸುತ್ತಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ನೀರನ್ನು ಫಿಲ್ ಮಾಡ್ಕೊತೀನಿ. ಆಮೇಲೆ ಕೆಟ್ಟೋಗಿರೋ ಎಲೆಗಳು, ಒಣಗೋಗಿರೋ ಎಲೆಗಳೇನಿದೆಯಲ್ಲ ಅದೆಲ್ಲನೂ ತೆಗೆದುಬಿಡ್ತೀನಿ, ನಾನು ಬಿಡಲ್ಲ. ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ನಾನು ಮಾಡ್ಕೊಂಬಿಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ, ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ತಿಳಿಯಾಗಬೇಕಿದು. ಹಾಗೆ ಇದು ಕೂಡ ನಾನು ಎಲೆಗಳನ್ನೆಲ್ಲ ತೆಗೆದು ಹಾಕಿದ್ದೀನಿ. ಹಾಗೆ ಇದ್ರ ತುಂಬ ನೀರು ತುಂಬಿಸಿಟ್ಟಿದ್ದೀನಿ. ಆಮೇಲೆ ಇದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ. ಈ ಡಬ್ಬದಲ್ಲಿ ಒಂದು ಹಾಕಿದ್ದೆ ನಾನು, ಸಣ್ಣದು ಎಲೆನ, ಅದು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ನೋಡಿ, ಮೊದಲು ಕಾಣ್ತಿರ್ಲಿಲ್ಲ, ತುಂಬ ಪಾಚಿ ಬೆಳ್ಕೊಂಡಿತ್ತಲ್ಲ, ಹಾಗಾಗಿ. ಹಾಗೆ ಇಲ್ಲೂ ಒಂದು, ಇದನ್ನು ಕೂಡ ನಾನು ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಹೆಚ್ಚಿಗೆ ಇರೋದನ್ನು ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಹಾಕಿದ್ದೀನಿ. ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಒಟ್ಟು 4 ಕ್ಲೀನ್ ಆದಂಗೆ ಆಯಿತು. ಆ್ಯಕ್ಚುಲಿ ಇದನ್ನು ಕ್ಲೀನ್ ಮಾಡ್ಕೋಬೇಕಿತ್ತು. ಇದು ಸಮಸ್ಯೆ ಏನಂದರೆ ಇದು ತುಂಬ ಬೆಳ್ಕೊಂಡಿದೆ. ಒಂದಿಷ್ಟು ಯಾರಿಗಾದ್ರೂ ಕೊಟ್ಟುಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಇದು ನೋಡಿ, ಜಾಸ್ತಿ ಬೆಳ್ಕೊಂಡಿದೆ ಇದು. ಇದನ್ನು ಮತ್ತೆ ಯಾವಾಗಾದರೂ ಕ್ಲೀನ್ ಮಾಡ್ಕೊತೀನಿ. ಹೂಗಳು ಇವತ್ತು ತುಂಬ ಚೆನ್ನಾಗಿ ಅರಳ್ಕೊಂಡಿದೆ. ಇದೆಲ್ಲ ಮೊಗ್ಗಾಗಿದೆ ನೋಡಿ, ಇದು ಹೂವು ಆಗಿದೆ. ಇದೊಂದು ಗುಚ್ಚದ ದಾಸವಾಳ. ಹಾಗೆ ಇಲ್ಲಿ ಇದೊಂದು ಅರಳದಿದೆ, ಇದು ದೊಡ್ಡದಾಗತ್ತೆ. ಇನ್ನೂ ಅರಳಿಲ್ಲ, ಅರಳಬೇಕು, ಟೈಮ್ ಇದೆ. ಇದು ನಾಳೆಗೆ ಅರಳುತ್ತಿದ್ದು. ಇಲ್ಲೊಂದಿದೆ ನೋಡಿ, ಇದು ತುಂಬ ಹೂವಿದ್ದಾವೆ. ಕುಡಿಯಮ್ಮ, ಹಾಲು ಕುಡಿ. ಹಾಂ, ಹಾಗೆ 2 ಟೊಮೆಟೊ ಕಾಯಿ ಉಳ್ಕೊಂಡಿದೆ. ಇನ್ನೂ 2 ಆಗಿತ್ತು, ಅದನ್ನು ಮಂಗ ಕಿತ್ತಾಕಿದೆ. ಮಂಗ ಜಾಸ್ತಿ ಬರ್ತಿದೆ ಫ್ರೆಂಡ್ಸ್ ಈ ನಡುವೆ, ಹಿಂಗಾಗಿ ತರಕಾರಿ ಯಾವುದು ಸಿಗ್ತಿಲ್ಲ ನನಗೆ. ಇದು ನೋಡಿ, ರೇನ್ ಲಿಲ್ಲಿ ತುಂಬ ಚೆನ್ನಾಗಾಗಿದ್ದಾವೆ. ಒಂದು 20 ಇದೆ, ಜಾಸ್ತಿ ಬೆಳ್ಕೊಂಡಿದೆ ಇದು. ಹಾಗೆ ಇದರಲ್ಲಂತೂ ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿ ಹೂವೆಲ್ಲ ಅರಳ್ಕೊಂಡಿದೆ. ಇನ್ನು ಈ ಕಾಸ್ಮೋಸ್ ಹೂ ಅಂತೂ ತುಂಬ ಚೆನ್ನಾಗಿ ಅರಳುತ್ತೆ ಫ್ರೆಂಡ್ಸ್. ಇದು ಯೆಲ್ಲೋ ಕಲರ್ ಮತ್ತು ಆರೆಂಜ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಚೆಂಡು ಹೂವಿನ ಗಿಡ ನೋಡಿದಾಗ ಹಿಂಗೆ ಅನಿಸುತ್ತೆ. ಇದು ಮಳೆ ಇರೋದ್ರಿಂದ ಗಿಡಗಳಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಒಂದು ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾಕೆ ಅಂದರೆ ಒಂದು 3-4 ದಿನದಿಂದ ಮಳೆ ಇರೋದ್ರಿಂದ ನಾನು ಗಾರ್ಡನ್ ಕ್ಲೀನ್ ಮಾಡ್ಕೊಂಡಿಲ್ಲ. ಗಾರ್ಡನ್ ಒಂದು ಕ್ಲೀನ್ ಮಾಡ್ಕೋಬೇಕು. ಇವತ್ತು ಬಿಸಿಲು ಬಿದ್ದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಅದೇನಿದೆಯಲ್ಲ, ಜಲ್ಕುಂಬಿ ಕ್ಲೀನ್ ಮಾಡಿ ಇಲ್ಲಿ ಹಾಕಿದ್ದೀನಲ್ಲ, ಇದನ್ನು ಎಸೆಯಲ್ಲ ನಾನು.
ಇದನ್ನು ಏನು ಮಾಡ್ತೀನಿ, ಕಂಪೋಸ್ಟ್ಗೆ ನಾನು ಹಾಕೋತೀನಿ ಹೆಚ್ಚಾಗಿ. ಅದು ಗೊಬ್ಬರ ಆಗುತ್ತೆ, ಬೇರೆ ಇರೋದಷ್ಟೇ, ಅದು ಬೇರೆ ಏನೂ ಅಲ್ಲ. ಇಲ್ಲಿ ನೋಡಿ ಮಂಗ ಯಾವ ರೀತಿ ಮಾಡಿದೆ ಅಂತ. ಇದರಲ್ಲಿ ಫರ್ಟಿಲೈಸರ್ ಮಾಡಿಟ್ಟಿದ್ದೆ ಬಾಳೆಹಣ್ಣಿಂದು, ಅದನ್ನೆಲ್ಲ ಬಿಸಾಕಿ ಹೋಗಿಬಿಟ್ಟಿದೆ. ಸಂಜೆ ನಾನು ಮೇಲೆ ಬಂದಿರಲಿಲ್ಲ. ಇಡೀ ದಿನ ಇರುತ್ತೆ ಫ್ರೆಂಡ್ಸ್ ಅದು ಮಂಗ, ಹಾಗಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇವು ನೋಡಿ ಇವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗ್ತಾಯಿದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.